ಹಾಯ್ ಹಲೋ ಫ್ರೆಂಡ್ಸ್, ಮೈ ಸ್ಟೈಲ್ ಮಂಜು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಮೊಟ್ಟೆ ಬಜ್ಜಿ ಮಾಡ್ತಾಯಿದ್ದೀನಿ. ಒಂದು ಕಪ್ಪು ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ ನೋಡಿ. ಆ ಕಪ್ಪಿಂದ ಒಂದು ಕಪ್ಪು ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ. ಒಂದು ಸ್ಪೂನಷ್ಟು ಅಜ್ವಾನ ತಿಕ್ಕಿ ಹಾಕ್ತಾಯಿದ್ದೀನಿ ನೋಡಿ. ಹಂಗೆ ಸಣ್ಣಗೆ ತಿಕ್ಬಿಟ್ಟು ಹಾಕ್ಬೇಕು ಫ್ರೆಂಡ್ಸ್, ಅಂದ್ರೆ ಚೆನ್ನಾಗಿ ಬರ್ತೈತಿ ಬೋಂಡ. ಇವಾಗ ಸ್ವಲ್ಪ ಸೋಡಾ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಸೋಡಾ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೋಳದ ಹಸಿಟ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನು 2 ಸ್ಪೂನಷ್ಟು ಜೋಳದ ಹಸಿಟ್ಟು ಹಾಕಿದರೆ ಗರಿ ಗರಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಚಿಲ್ಲಿ ಪೌಡರು. ನಿಮ್ಗೆ ಬೇಕಂದರೆ ಚಿಲ್ಲಿ ಪೌಡರ್ ಹಾಕ್ಬೋದು ಫ್ರೆಂಡ್ಸ್, ಕಮ್ಮಿ ನೋಡ್ಬಿಟ್ಟು ಹಾಕ್ರಿ. ಖಾರ ಇಲ್ಲ ಅಂತ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಕೈಯಿಂದ ಚೆನ್ನಾಗಿ ತಳಗ ಮೇಲೆ ಎಲ್ಲ ಮಸಾಲೆ ಎಲ್ಲ ಕಲಿಯಂಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಒಂದು ಗ್ಲಾಸ್ ನೀರಲ್ಲಿ ನೋಡ್ಬಿಟ್ಟು ಹಾಕಬೇಕು. ಇಷ್ಟು ನೀರು ಎಷ್ಟು ಇಡ್ತೈತಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಅದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಬೇಕು. ಒಂದೇ ಸಲ ನೀರು ಹಾಕ್ಕೋಬೇಡಿ ಫ್ರೆಂಡ್ಸ್. ಅದನ್ನ ಸ್ವಲ್ಪ ನೀರು ಹಾಕಿದರೆ ಹಿಟ್ಟು ಹದ ಬರ್ತೈತಿ. ಇಲ್ಲಾಂದ್ರೆ ಒಂದೇ ಸಲ ನೀರು ಹಾಕಿಬಿಟ್ರೆ ಅಳಕಾಗಿಬಿಡ್ತೈತಿ. ಒಂದು ಸ್ವಲ್ಪ ನೀರು ಹಾಕಿದರೆ ಚಲೋ ಇರ್ತೈತಿ ಫ್ರೆಂಡ್ಸ್. ನೋಡಿ, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದೇ ಥರ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಹದ ಬರ್ತೈತಿ ಫ್ರೆಂಡ್ಸ್. ಹಿಟ್ಟು ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ಲೋವಾಗಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮೊಟ್ಟೆ ಬಜ್ಜಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಮಗೂ ತುಂಬ ಇಷ್ಟ ಆಯಿತು. ನೋಡಿ, ಚೆನ್ನಾಗಿ ಹದ ಮಾಡ್ಕೋಬೇಕು ಹಿಟ್ಟನ್ನ. ಸ್ವಲ್ಪ ತಳಗ ಮೇಲೆ ಕಲಿಸ್ಕೊಂಡ್ರೆ ಚೆನ್ನಾಗಿ ಹದ ಬರುತ್ತೆ ಹಿಟ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ರುಚಿ ತಿಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಆ ಥರ ಹಿಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು, ಬಿಡದೆ. ನೋಡಿ, ಈ ಥರ ಹಿಂಗೆ ಎತ್ತಿದರೆ ಈ ಥರ ಆಗೋಕ್ಕಿಟ್ಟು ಅದ. ಒಂಚೂರು ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಒಂದು ಗ್ಲಾಸ್ ನೀರಲ್ಲಿ ಅರ್ಧ ನೀರು ಹಾಕಿದ್ದೀನಿ ಫ್ರೆಂಡ್ಸ್ ನಾನು. ನೀವು ನೋಡಿಬಿಟ್ಟು ಹಾಕಿ. ಹಂಗೆ ಗ್ಯಾಸ್ ಮೇಲೆ ಎಣ್ಣೆ ಹಾಕಿದ್ದೀನಿ. ಈ ಕಡೆ 2 ಮೊಟ್ಟೆ ರೆಡಿ ಮಾಡಿಟ್ಕೊಂಡಿದ್ದೆ ಫ್ರೆಂಡ್ಸ್. ನಾನು ಬೇಯಿಸ್ಕೊಂಡು ಹಿಂಗೆ ಕಟ್ ಮಾಡಿ ಒಂದರಲ್ಲಿ 3 ಭಾಗ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಗ್ಯಾಸ್ ಮೇಲೆ ಎಣ್ಣೆ ಇಕ್ಕಿದ್ದೀನಿ, ಎಣ್ಣೆ ಕಾದಿದೆ. ಇವಾಗ ಬಜ್ಜಿ ಹಾಕ್ತಾಯಿದ್ದೀನಿ ನೋಡಿ, ಮೊಟ್ಟೆ ಬಜ್ಜಿ ಹಾಕೋದು ಈ ಥರ ಹಾಕ್ಬೇಕಂತ ಇಟ್ಟು ತೋರಿಸ್ತಾಯಿದ್ದೀನಿ ಫ್ರೆಂಡ್ಸ್ ನಾನು. ಆಮೇಲೆ ಎಣ್ಣೆ ಹಾಕಿರೋದು ತೋರಿಸ್ತೀನಿ ಫ್ರೆಂಡ್ಸ್. 3 ಭಾಗ ಮಾಡಿ ಹಾಕಬೇಕು ಫ್ರೆಂಡ್ಸ್. ಅಂದರೆ ನಮ್ಮದು ದೊಡ್ಡ ಕಡೆಯಲ್ಲಿ ಆದರೆ ಫುಲ್ಲೂ ಹಾಕ್ಬೋದು, ಏನಾಗಲ್ಲ. ಚಿಕ್ಕ ಕಡೆಯಲ್ಲಿ ಇದಾಗಲ್ಲ ಅಂಥೇಳಿ ಅರ್ಧ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಫ್ರೆಂಡ್ಸ್ ನಾನು. ನೀವು ಫುಲ್ಲೂ ಹಾಕ್ಬೋದು, ಕಟ್ ಮಾಡಿನ ಹಾಕ್ಬೋದು ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಿಟ್ಟು ಚೆನ್ನಾಗಿ ಹದ ಇರಬೇಕು ಫ್ರೆಂಡ್ಸ್, ಅಂದರೆ ಹಿಟ್ಟು ಚೆನ್ನಾಗಿ ಎಣ್ಣೆ ಹಿಡ್ಕೊತೈತಿ. ಇಲ್ಲಾಂದರೆ ಒಳಗಡೆ ಬೆದಿರ್ತೈತಿ. ಒಳಗಡೆ ಬೆದಿರಲ್ಲ, ಮೇಲೆ ಬೆದಿರ್ತೈತಿ ಫ್ರೆಂಡ್ಸ್. ಒಂದ್ಸಲ ಮೀಡಿಯಮ್ ಸೈಜಲ್ಲಿಟ್ಟು ಒಳಗಡೆನೂ ಬೇಯಬೇಕು, ಹೊರಗಡೆನೂ ಬೇಯಬೇಕು. ಸ್ಲೋ ಮೀಡಿಯಮಲ್ಲಿ ಗ್ಯಾಸ್ ಇಡಬೇಕು ಫ್ರೆಂಡ್ಸ್. ಅಂದರೆ ಚೆನ್ನಾಗಿ ಒಳಿಸಿ ಹಾಕಬೇಕು, ಅಂದರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮೊಟ್ಟೆ ಬಜ್ಜಿ ಗರಿಯಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಗುಂಡ್ಕ ಇಬ್ಬರಿಗೆ ಸಾಕಾಗ್ಬೋದು ಫ್ರೆಂಡ್ಸ್. ಅದು ಸಾಯಂಕಾಲ ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದು ಹುಡುಗರು ಮೊಟ್ಟೆ ತಿನ್ನಲಾರ್ದವ್ರಿಗೆ ಈ ಥರ ಮೊಟ್ಟೆ ಬಜ್ಜಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡಿ ನೋಡಿ ಫ್ರೆಂಡ್ಸ್. ನಮ್ಮ ಚಾನಲ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಲಾರ್ದೆ. ಯೂಟ್ಯೂಬ್ ಎಷ್ಟೊಂದು ಲಾಗ್ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಸಬ್ಸ್ಕ್ರೈಬರ್ ಆಗ್ತಾಯಿಲ್ಲ ನೋಡಿ. ಇವಾಗ ಕಟ್ ಮಾಡ್ತಾಯಿದ್ದೀನಿ ನೋಡಿ, ಚೆನ್ನಾಗಿ ಬಂದಿದೆ.
ಮೊಟ್ಟೆ ಬಜ್ಜಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಿನ್ನೋಣ ಬನ್ನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿರಿ. ಟೀಕೆ ಮಸ್ತಾಗಿದೆ ಫ್ರೆಂಡ್ಸ್, ತಿಂದೆ ನಾನು. ಟೀಕೆ ಬಾಯ್ ಬಾಯ್.